ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹಣವಿಲ್ಲದವನು ವಿದ್ಯಾವಂತನಾದರೆ ಅವನು ಶ್ರೀಮಂತನೇ ಸರಿ. ಹಣವಿದ್ದರೂ ಕೂಡ ವಿದ್ಯೆ ಇಲ್ಲದಿದ್ದರೆ ಅವನು ದರಿದ್ರನೇ ಸರಿ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ, ಧನ್ಯವಾದಗಳು. ಎಲ್ಲ ವೀಕ್ಷಕ ಬಾಂಧವರಿಗೂ ಸ್ವಾಗತ, ಸುಸ್ವಾಗತ. ಗುರುಜಿ, ಇವತ್ತು ಸೋಮವಾರ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗಾಗಿ ತಂದಿದ್ದೀರಾ ಅಂತ ಕೇಳಬಹುದೇ? ಇಂಥ ಒಂದು ಜೀವನದಲ್ಲಿ 10 ವಿಶೇಷವಾಗಿರ್ತಕ್ಕಂಥ ದಶೆಯಲ್ಲಿ 9 ಗ್ರಹಗಳ ಸೂತ್ರಧಾರನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಜೀವನ ಚರಿತ್ರೆಯಲ್ಲಿ ಇವತ್ತಿನ ದಿವಸ ವಿಶೇಷ 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 ಎಂದೆಂದಿಗೂ ವಿಶೇಷವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ ಲೋಕಕ್ಕೆ ತಮ್ಮನ್ನೆಲ್ಲ ಆಧಾರದಿಂದ ಸ್ವಾಗತ, ಸುಸ್ವಾಗತ. ಈ ಸೋಮವಾರದಲ್ಲಿ ಭಕ್ತ ಸಿರಿಯಾಳ ಜಯಂತಿ. ಈ ಭಕ್ತ ಸಿರಿಯಾಳ ಜಯಂತಿಯಲ್ಲಿ ಭಕ್ತ ಸಿರಿಯಾಳ ಎಷ್ಟು ವಿಶೇಷತೆ. ಆ ಸಿರಿಯಾಳ ತಾನು ತನ್ನ ಮಕ್ಕಳ ಜೊತೆಗೆ ತಂದೆ ತಾಯಿಯ ಅನುಗ್ರಹವನ್ನು ಪಡೆದು ಜೀವನದಲ್ಲಿ ತಾನು ತನ್ನ ತಂದೆ ತಾಯಿ ಹೇಗೆ ಕಳ್ಕೊಂಡು ತಾನು ತನ್ನ ಮಕ್ಕಳ ಜೊತೆಗೆ ಹೇಳಿರ್ತಕ್ಕಂಥ ಏನು ಅಂದರೆ, ಯಾವ ಕಾಲಕ್ಕೂ ಶ್ರದ್ಧೆ, ವಿನಯ, ಲಕ್ಷಣ, ಅವಲಕ್ಷಣಗಳ ಮಾಡಿಕೊಂಡಿರೋ ಜೀವನವನ್ನು ಸುಭಿಕ್ಷವಾಗಿ ಕಾಪಾಡಿಕೊಳ್ಳಿ. ನಾನು ಕಳ್ಕೊಂಡಿರೋದನ್ನು ಯಾವ ಕಾಲಕ್ಕೂ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ನಾನು ಯಾವ ಕಾಲಕ್ಕೆ ತಪ್ಪು ಮಾಡಿದ್ನೋ ಆ ತಪ್ಪುಗಳನ್ನ ಮುಂದಕ್ಕೆ ಮಾಡಬೇಡಿ ಅಂತ ವಂಶ ಪಾರಂಪರೆ ಪೀಳಿಗೆಗೆ ಹೇಳ್ತಾ ಹೋಗ್ತಾರೆ. ಭಕ್ತ ಸಿರಿಯಾಳ ತನ್ನ ತಂದೆ ತಾಯಿ ಅಗ್ನಿದಹದಲ್ಲಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷಕ್ಕೆ ಹೊಂದ್ಕೊತಾನೆ. ಜೀವನದಲ್ಲಿ ತನ್ನ ತಂದೆ ತಾಯಿ ಅಂದರೆ ವಿಶೇಷವಾಗಿ ಒಂದು ಅವಧೂತರಾಗಿ ಸಿದ್ಧಪುರುಷರಾಗಿ ಪರಮೇಶ್ವರನ ಪ್ರತೀಕ್ಷೆಗೆ ಬಂದಾಗ ನಿರ್ವಾಣ ಸ್ವರೂಪದಲ್ಲಿ ಬಡಿಸಬೇಕಾದ ವಿಚಾರ, ಮಗು ತಲೆಯನ್ನು ಕಡಿದು ರುಬ್ಬಿ ಅದನ್ನು ವಿಶೇಷವಾಗಿ ಹುಳಿಯನ್ನು, ಸಾಂಬಾರನ್ನು, ಪಲ್ಯವನ್ನು ಮಾಡಿ ಅನ್ನವನ್ನು ಬಡಿಸಬೇಕಾಯಿತು ಸಿದ್ಧಪುರುಷನಿಗೆ. ಶಿವನ ಆಜ್ಞೆ ಅಂಥೇಳಿ ಅವರು ಮಾಡಿದ್ದೇ ಅದೇ ವಿಶೇಷವಾದ ಆಟ. ಜೀವನದಲ್ಲಿ ಆಟ ಪರಿಶುದ್ಧವಾಗಿ ಇಂಥ ನಿರ್ಮಲ ಮನೋಭಾವನೆಗೆ ಎಂದಿಗೂ ರಕ್ಷಣೆ ಇರಲಿ ಅಂತ ಪರಮೇಶ್ವರನ ಕೃಪಾಕಟಾಕ್ಷ ಅವನು ಹಾಕಿದ ದಾರಿಯನ್ನು ಯಾರು ತಪ್ತಾರೋ, ಧರ್ಮದ ಹಾದಿಯಲ್ಲಿ ಹೋಗದೇ ಇರ್ತಾರೋ ಅವ್ರನ್ನೆಂದಿಗಿದ್ದು ಕಡಾಖಂಡಿತವಾಗಲಿ ಪರೀಕ್ಷೆ ನಡೀತಾನೇ ಇರುತ್ತೆ. ಇಂಥ ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಬರುತ್ತೆ ಅನ್ನೋದು ಸತ್ಯ. ಇವತ್ತು ಶಕ್ತಿ ಮಹಾಗಣಪತಿಯ ಜಯಂತಿ, ಶಕ್ತಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ವ್ರತ. ಈ ದಿನ ನಾವು ನೀವು ನಂಬಿಕೊಂಡಿರ್ತಕ್ಕಂಥ ಸರ್ವದಾ ನಿತ್ಯ ಕಲ್ಯಾಣವಾಗ್ತಕ್ಕಂಥ ಅಮಾವಾಸ್ಯೆ ನಂತರ ಬೆಳಕಿಗೆ ಹೋಗ್ತಾ ಇರೋ ದಾರಿ. ಈ ಬೆಳಕಿಗೆ ಹೋಗ್ತಾ ಇರೋ ದಾರಿಯಲ್ಲಿ ನಾವು ನೋಡ್ತಾ ಇರತಕ್ಕಂಥ ವಿಚಾರ ಏನು ಅಂದರೆ, ದಶ ಅವತಾರಗಳಲ್ಲಿ ಮೊದಲನೇ ಅವತಾರವಾಗಿರ್ತಕ್ಕಂಥ ಈ ದಿನ ಪ್ರಥಮ ದಿನ. ಅಂದರೆ ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಹೋದ ಹಾಗೆ ಉತ್ತರಾಯಣದಿಂದ ದಕ್ಷಿಣಾಯಣದ ಕಡೆಗೆ ಬರ್ತಾ 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 ಮಧ್ಯಬಿಂದು ಸ್ವರೂಪೆ ಉಗಯಾದಿ ನಂತರ ಸತ್ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಆ ಸತ್ಯಯುಗದಲ್ಲಿ ಒಂದು ಒಳ್ಳೆ ವಿಶೇಷವಾದ ಜನನ, ಮಹಾವಿಷ್ಣುವ ಅವತಾರ, ಅಪರಾವತಾರ, ಮೊದಲನೇ ಅವತಾರ ದಶಾವತಾರದಲ್ಲಿ. ಏನದು? ಮತ್ಸ್ಯ ಅವತಾರ. ಇವತ್ತು ಮತ್ಸ್ಯ ಜಯಂತಿ. ವಿಶೇಷವಾಗಿ ನಿಮಗೆಲ್ಲ ಹೇಳಿದ ಶಿವಂ ವಾಸ್ತುವಲ್ಲಿ ಆ ವಾಸ್ತುಪುರುಷನಾಗಿರ್ತಕ್ಕಂಥ ಮತ್ಸ್ಯಯಂತ್ರನ್ನ ಈಶಾನ್ಯ ಭಾಗ, ಈಶಾನ್ಯಸ್ಯ ಸರ್ವಭೂತಾನಾಂ ಈಶ್ವರ ಜನ್ಮಗ್ರಹೇ ಸ್ಥಳಾಂ ಆಹ್ವಾಹ್ಯಾಮಿ. ಆ ಜನ್ಮಗ್ರಹದಲ್ಲಿ ವಿಶೇಷವಾಗಿರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ ಸರ್ವದೋಷಗಳನ್ನು ನುಂಗುಬಿಡ್ತಕ್ಕಂಥದ್ದು ಮೀನು. ಆ ಮತ್ಸ್ಯಯಂತ್ರನ ಪ್ರತಿಷ್ಠಾಪನೆಯನ್ನು, ಮತ್ಸ್ಯನಾಗಿ ಹುಟ್ಟಿರ್ತಕ್ಕಂಥ ಸಾಕ್ಷಾತ್ ಹಯಗ್ರೀವನ ಸಂಹಾರವನ್ನು ಮಹಾವಿಷ್ಣು ಮಾಡಿ ತಾನೇ ಸ್ವತಃ ಹಯಗ್ರೀವನಾಗ್ತಾನೆ. ಇಂಥ ಒಂದು ಮಹಾವಿಷ್ಣುವ ಸಂಕೇತವಾಗಿ ಇವತ್ತು ಸ್ಮರಣೆ ಮಾಡಿಕೊಂಡಾಗ ಜೀವನದಲ್ಲಿ ಮೊದಲನೇ ಅವತಾರಗಳು. ಇನ್ನು ಮೇಲಿರ್ತಕ್ಕಂಥ ರಹಸ್ಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಪ್ರಕೃತಿಯ ನಿಯಮಗಳಲ್ಲಿ ಪ್ರಳಯ ಕಾಲದಲ್ಲಿ ನಾವೆಲ್ಲ ಸಂದಿಗ್ಧ ಕಾಲದಿಂದ ದೂರ ಆಗಬೇಕು ಅಂದರೆ ಧರ್ಮ ಮಾರ್ಗ, ಧರ್ಮ ಮಾರ್ಗ, ಧರ್ಮ ಮಾರ್ಗ. ಇವತ್ತು ಆ ಧರ್ಮ ಮಾರ್ಗದಲ್ಲಿ ಬಾಳೆಹಳ್ಳಿ ಪೀಠಕ್ಕೆ ರಂಭಾಪುರಿಗೆ ಹೋದಾಗ ಇಲ್ಲಿರ್ತಕ್ಕಂಥ ಘಟನೆಗಳು, ಇಲ್ಲಿ ಆಗತಕ್ಕಂಥ ಅವಧಿಯಲ್ಲಿ ಭಗವಂತನ ಕೃಪಾಕಟಾಕ್ಷ ಏನು, ಆ ರಂಭಾಪುರಿಯ ಕ್ಷೇತ್ರದಲ್ಲಿ ಇಂಥ ಹೊನ್ನೂರಲ್ಲಿ ನಾವು ಕಳ್ಕೊಂಡಿದ್ದಾದರೂ ಏನು, ಲಾಭವಾದರೂ ಏನು, ಜಗತ್ತಲ್ಲಿ ಹಸಿರು ಉಸಿರಾಗಿರ್ತಕ್ಕಂಥ ಈ ಪೀಠದ ಜಗದ್ಗುರುಗಳು ಇವತ್ತು ವೀರಸಿಂಹಾಸನಾಧೀಶ್ವರರು. ನಾವು ನೀವು ಅಂದ್ಕೊಳ್ಳದೇ ಇರಷ್ಟು ಸಹನಶೀಲರು ಇಡೀ ಜಗತ್ತಲ್ಲಿ ಇಂಥವರು ಸದ್ಗುರುಗಳ ಮಾರ್ಗದಲ್ಲಿ ಇವತ್ತಿಗೂ ರಾಜಕೀಯದಲ್ಲಿ ಇದ್ದರೂ ಸಹ ರಾಜಕೀಯ ವ್ಯಕ್ತಿಗಳಲ್ಲಿ ಇವತ್ತು ಭೇದ ಭಾವವನ್ನು ಮರೆತು ನೀವು ಒಂದಾಗಿ ಬಾಳಬೇಕು, ರಾಜ್ಯದ ಹಿತಕ್ಕೋಸ್ಕರ ಅನ್ನೋ ಒಂದೇ ನುಡಿಯನ್ನು ಎಲ್ರಿಗೂ ಸಮನಾಗಿ ಹಂಚೋ ಗುರುಗಳು ಬಾಳೆಹಳ್ಳಿ ಪೀಠದ ರಂಭಾಪುರಿ ಕ್ಷೇತ್ರದ ಜಗದ್ಗುರುಗಳು. ಬನ್ನಿ ಬಾಳೆಹಳ್ಳಿ ಪೀಠ ರಂಭಾಪುರಿಗೆ.
ಇವತ್ತು ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ ಒಂದು ವಿಶೇಷವಾದ ದರ್ಶನ. ಚೋಳರ ಕಾಲದಿಂದ ಬಂದಿರತಕ್ಕಂಥ ಪ್ರತಿಮೆ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲೂ ಕಾಣದೇ ಇರತಕ್ಕಂಥದ್ದು ಗಿರಿಜಾ ಕಲ್ಯಾಣ. ಇವತ್ತು ಗಿರಿಜಾ ಕಲ್ಯಾಣ ಅಂದರೆ ಸಾಕ್ಷಾತ್ ನಟರಾಜನ ಜೊತೆಗೆ ಕಾಮಕಾಮೇಶ್ವರಿ ಆಗಿರ್ತಕ್ಕಂಥ ಪಾರ್ವತಿಯನ್ನ ಮದುವೆ ಮಾಡಿಸ್ತಾರೆ. ಉಮಾಮಹೇಶ್ವರನಿಗೆ ಮದುವೆ ಮಾಡಬೇಕಾದ್ರೆ ವಿಶೇಷವಾಗಿ ಗಿರಿಜಾ ಕಲ್ಯಾಣ ಅಂತಾರೆ. ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷದಲ್ಲಿ ಉಗ್ರವಾಗಿದ್ದಾಗ ಅವರು ಇದೇವರ ತನಕ ಜಗತ್ತಲ್ಲಿ ಎಲ್ಲೂ ಉಗ್ರ ದೇವತೆಗಳನ್ನು ಮದುವೆಗಳನ್ನು ಮಾಡಿಸ್ತಕ್ಕಂಥ ಅವಕಾಶ, ಅವಧಿ, ದರ್ಶನಕ್ಕೆ ಮಾರ್ಗ ಎಂದಿಗೂ ಸಿಗದೇ ಇರತಕ್ಕಂಥದ್ದು ಬಹಳ ವೈಶಿಷ್ಟ್ಯತೆ. ಇಲ್ಲಿ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ ಯಾರು? ಸಾಕ್ಷಾತ್ ಪರಮೇಶ್ವರನ ಅಪರಾವತಾರ. ಪರಮೇಶ್ವರ ಸ್ವತಃ ಸೌಮ್ಯವಾಗಿದ್ದಾಗ ಪರಮೇಶ್ವರನಾಗಿರ್ತಾನೆ, ಉಗ್ರವಾಗಿದ್ದಾಗ ವೀರಭದ್ರ ಸ್ವಾಮಿ. ಎಷ್ಟೋ ಜನ ಕುಲದೇವರಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ನಾ ಭೂತೋ ನಾ ಭವಿಷ್ಯತಿ ತಿರುಕಳಿಕೊಂಡ್ರಂ ಅಂತ ವೇದಗಿರಿ ಪರ್ವತದಲ್ಲಿ ನೆಲೆಸಿರ್ತಕ್ಕಂಥ ವೀರಭದ್ರ ಸ್ವಾಮಿ. ಆ ವೇದಗಿರಿ ಪರ್ವತದಲ್ಲಿ 4 ವೇದಗಳಿಗೆ ಅಧಿಪತಿಯಾಗಿರೋ ವೀರಭದ್ರ ಸ್ವಾಮಿ ರುಂಡಮಾಲನೆಯ ಸಮೇತವಾಗಿರ್ತಾನೆ. ಆದರೆ ಈ ಕ್ಷೇತ್ರದಲ್ಲಿ ರುಂಡಮಾಲನೆ ಇಲ್ಲದೆ ಸೌಮ್ಯವಾಗಿ ತಾನು ತನ್ನ ಹೆಂಡತಿ ಜೊತೆ ಭದ್ರಕಾಳಿ ಸಮೇತವಾಗಿ, ಭದ್ರಕಾಳಿಯೂ ಸೌಮ್ಯಕಾಳಿ ಅಂತ ಇಲ್ಲಿ ನಾಮಕರಣ. ಆ ಸೌಮ್ಯಕಾಳಿ ಜೊತೆಗೆ ಈ ಒಂದು ಮಹಾಕ್ಷೇತ್ರದಲ್ಲಿ ಹೊಯ್ಸಳ ಕಾಲದಲ್ಲಿರ್ತಕ್ಕಂಥ ಶ್ರೀಚಕ್ರ ಆಪಾಸನೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇದರಲ್ಲಿ ಗರ್ಭಗುಡಿಯಲ್ಲಿ ದಕ್ಷಬ್ರಹ್ಮ ಕೂಡ ಇಲ್ಲ. ಅಂದರೆ ರಾಕ್ಷಸ ಸಂಹಾರ ಮಾಡಿದ ನಂತರ ಯಾವ ಕಾಲಕ್ಕೂ ಜ್ಞಾನ ಚಿನ್ಮುದ್ರೆ ವೀರಭದ್ರ ಕೊಡೋದು ಸರ್ವ ವೀರ್ಯಂ ಪ್ರಾಪ್ತಿರಸ್ತೋ, ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತೋ. ಅದಕ್ಕೆ ವಿಜಯ ವೀರ್ಯವನ್ನ ಕೊಡ್ತಕ್ಕಂಥವನು. ಸಂತಾನವಿಲ್ಲದಿದ್ದವನಿಗೆ, ಗಂಡು ಹೆಣ್ಣಲ್ಲಿ ದೋಷವಿಲ್ಲದವರಿಗೆ ಪರಿವರ್ತನ ಮಾಡಿ ಈ ಕ್ಷೇತ್ರದಲ್ಲಿ ಚಂದ್ರಮುಕುಟಾಧಾರಿ ಅಂತ ನಕ್ಷತ್ರವನ್ನು ಇಟ್ಟಿರೋದು. ಅದಕ್ಕೆ ಈ ದೇವಸ್ಥಾನದಲ್ಲಿ ಒಂದು ಕಡೆ ಚಂದ್ರ, ಇನ್ನೊಂದು ಕಡೆ ನಕ್ಷತ್ರ. ಆ ಬಿಂಬದಲ್ಲಿ ಪ್ರಾಕಾರದಲ್ಲೇ ಇರತಕ್ಕಂಥ ದೇವತೆಗೆ ಇವತ್ತು ಅಧಿದೇವತೆಯಾಗಿ ಪ್ರಕಾರವಾಗಿ ನಮಸ್ಕಾರ ಮಾಡ್ಕೊಂಬಂದರೆ ಆ ಚಿನ್ಮುದ್ರ ನೋಡಬಹುದು. ನಕ್ಷತ್ರ ಒಂದು ಕಡೆ, ಇನ್ನೊಂದು ಕಡೆ ಚಂದ್ರ. ಆ ನಕ್ಷತ್ರದಲ್ಲಿ ಯಾರಿಗೆ ದೋಷ ಇರುತ್ತೋ ಆ ನಕ್ಷತ್ರ ದೋಷ ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಪರಿವರ್ತನೆಗೊಳ್ಳುತ್ತೆ. ಚಂದ್ರನ ನಮಸ್ಕಾರ ಮಾಡ್ತಾ ಇದ್ದಾಗ ಚಂದ್ರ ದೋಷಗಳು ಪರಿವರ್ತನೆ ಆಗುತ್ತೆ, ಸಾಕ್ಷಾತ್ ಮನಃಶಾಂತಿ ಕೊಡುತ್ತೆ. ಈ ವಾತಾವರಣದಲ್ಲಿ ತಾವು ಆ ಗುರುಮುಖೇನ ದೇವದರ್ಶಮಿ ಸಾಕ್ಷಾತ್ ಪರಮೇಶ್ವರ ಅನುಗ್ರಹ ಪಡೆದಿರ್ತಕ್ಕಂಥ ಜಗದ್ಗುರುಗಳು, ಪಂಚಪೀಠದ ಜಗದ್ಗುರುಗಳ ಮೊದಲನೇ ಜಗದ್ಗುರು, 1008ನೇ ಜಗದ್ಗುರುಗಳು ವೀರಸಿಂಹಾಸನಾಧೀಶ್ವರರು, ವಿಶೇಷವಾಗಿ ಸೋಮಶೇಖರ ಜಗದ್ಗುರುಗಳು, ಭಗವತ್ಪಾದರು. ಇಂಥ ಒಂದು ಪೀಠದಲ್ಲಿ ಮೊದಲನೇದಾಗಿರ್ತಕ್ಕಂಥ ರಂಭಾಪುರಿಯಲ್ಲಿ ಬ್ರಹ್ಮಾಸುರನ ಸಂಹಾರ ಮಾಡಿದ ಮೇಲೆ, ಅಂದರೆ ರಾಕ್ಷಸ ಸರೋವರವ ವಿಶೇಷವಾಗಿ ಇವತ್ತು ಎಲೆಯಿಂದ ಹಸಿರಾಗಿರ್ತಕ್ಕಂಥ ಉಸಿರಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನದಿ ಹತ್ರ ಸ್ನಾನ ಮಾಡ್ತಾ ಇದ್ರೆ ಗುರುಗಳೇ ಸ್ವತಃ ಅಭಿಷೇಕವನ್ನು ಮಾಡಿ ಈ ನವರಾತ್ರಿ ಇದ್ದ ಹಾಗೆ ಅನುಗ್ರಹ ಚಿಂತನೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ 9 ದಿವಸದ ಜಾತ್ರೆ, ಎಲ್ಲೂ ಕಾಣದೇ ಇರತಕ್ಕಂಥ ಯಾತ್ರೆ. ಇದು ವೀರಭದ್ರ ಸ್ವಾಮಿಯ ಕ್ಷೇತ್ರದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಮಾಡ್ತಾರೆ. ಇವತ್ತಿಗೂ ಒಂದು ವಿಶೇಷ ಅಂದರೆ, ನಾವುಗಳು ವಿಶೇಷವಾಗಿದ್ದರೂ ಸಹ ಬೇಜಾರಾಗಿರ್ತಕ್ಕಂಥ ಸಂಗತಿ ಅಂದರೆ, ಜಗತ್ತಲ್ಲಿ ಪ್ರತಿಯೊಬ್ಬರು ನಾವುಗಳು ತಂದೆ ತಾಯಿಗಳು ಅಥವಾ ಮಕ್ಕಳು ಬೆಳಗ್ಗೆ ಹೊತ್ತು ಜಗಳ ಮಾಡ್ತಾರೆ ಅಂತ ಭಾಳ ಸಂತೋಷ. ಜಗಳನ ಮಧ್ಯಾಹ್ನಕ್ಕೆ ಮರ್ತು ಹೋಗಬೇಕು, ಸಾಯಂಕಾಲಕ್ಕೆ ಮರ್ತು ಹೋಗಬೇಕು, ರಾತ್ರಿಗೆ ಮರ್ತು ಹೋಗ್ಬೇಕು. ಆದರೆ ಪಂಚಪೀಠ ಜಗದ್ಗುರುಗಳಲ್ಲಿ ವಿಶೇಷ ಅಂದರೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿನ ಇಡೀ ವೀರಶೈವ ಕುಲವನ್ನು, ವೀರಶೈವ ಸಮಾಜವನ್ನು, ಇಡೀ ಜಗತ್ತಿನ ಕಟ್ಟಿರತಕ್ಕಂಥ ಸಾಮ್ರಾಜ್ಯವನ್ನು ಮುರಿಯೋಕ್ಕಾಗದೇ ಇದ್ದ ಪಕ್ಷದಲ್ಲೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದ್ದ ಹಾಗೆಲ್ಲ ನೇರವಾಗಿ ಒಂದೇ ಲಾಂಗಿಟ್ಯೂಡಲ್ಲಿ ಲ್ಯಾಟಿಟ್ಯೂಡಲ್ಲಿ ಇರತಕ್ಕಂಥ 5 ಪಂಚಪೀಠಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ ಸಹಸ್ರಾರದಲ್ಲಿ ಕಾಶಿಪೀಠ. ಆದರೆ ದಕ್ಷಿಣ ಪ್ರಾಂತದಲ್ಲಿ ಮೂಲಾಧಾರ ಪೀಠವೇ ಸಾಕ್ಷಾತ್ ರಂಭಾಪುರಿ. ಈ ಕ್ಷೇತ್ರದಲ್ಲಿ ರೇಣುಕಾಚಾರ್ಯರ ಜಯಂತಿ ಮಾಡಿದಾಗ ಇನ್ನ ಮೇಲೆ ಎಲ್ಲ ಜಗದ್ಗುರುಗಳಲ್ಲಿ ನನ್ನ ಬೇಡಿಕೆ ಏನು ಅಂದರೆ, ದಯವಿಟ್ಟು ಎಲ್ಲ ವೀರಶೈವರು ಯಾರ್ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀರ, ಯಾರ್ಯಾರು ವಿಶೇಷವಾಗಿ ಒಳ್ಳೆ ಉನ್ನತ ಸ್ಥಾನದಲ್ಲಿ, ಯಾರ್ಯಾರು ಮಹಾಭಕ್ತಾದಿಗಳಿದ್ದೀರ, ನೀವೆಲ್ಲ ಸೇರಿ ಪಂಚಪೀಠ ಜಗದ್ಗುರುಗಳನ್ನ 5 ಜನನ ಮುಂದಿನ ವರ್ಷ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಗೆ 5 ಜನ ಮಹಾಸ್ವಾಮಿಗಳು, 5 ಜನ ಪೀಠಾಧಿಪತಿಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ವಿರಾಜಮಾನವಾಗಿ ಆ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆದರೆ ಇನ್ನೊಂದ ಇನ್ನಷ್ಟು ಮೆರುಗು. ಆ ವೀರಭದ್ರ ಸ್ವಾಮಿಯ ರಥೋತ್ಸವದಲ್ಲಿ ಆ ವೀರಭದ್ರ ಸ್ವಾಮಿ ಹಾಗೆ ಬರ್ತಾ ಇದ್ದಾಗ ಅವನ ರಥವನ್ನು ಮೊದಲು 5 ಜನ ಜಗದ್ಗುರುಗಳು ಎಳೆದಾಗ ಇಡೀ ಜಗತ್ತಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೊಡ್ತಕ್ಕಂಥ ಏಕೈಕ ಪೀಠ. ಇವತ್ತು ಒಂದು ರಹಸ್ಯ ಹೇಳ್ತೀನಿ ಕೇಳಿ. ಜಗದ್ಗುರುಗಳಾದವರು ಏನಕ್ಕೆ ಒಡವೆಗಳನ್ನು ಧರಿಸೋದು ಅಂತ ಬಹಳ ಜನ ಮಾಧ್ಯಮದವ್ರು ಕೇಳಿದ್ರು. ವೈರಾಗ್ಯವಾಗಿರ್ತಕ್ಕಂಥ ಜನಗಳಿಗೆ ಯಾತಕ್ಕೆ ಈ ಒಡವೆಗಳು ಅಂತ ಕೇಳಿದಾಗ ಅದಕ್ಕೆ ಉತ್ತರ,
ಕೇವಲ ಏಕೈಕವಾಗಿ ಶಂಕರಾಚಾರ್ಯ ಕೊಟ್ಟರ ಉತ್ತರವನ್ನು ನಾನು ಇವತ್ತು ರಹಸ್ಯವಾಗಿ ನಿಮಗೆ ಕೊಡ್ತಕ್ಕಂಥ ವಿಚಾರ. ಅದಕ್ಕೆ ನೀವೇನು ಮಾಡಬೇಕು? ತಾಳ್ಮೆಯಿಂದ ಕೂತಿರ್ಬೇಕು. ಈಗ ಹೇಳ್ತೀನಿ.